ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿದಿನ ರಾತ್ರಿ ಯಾವುದೇ ರೀತಿ ನಾಚಿಕೆ ಪಟ್ಟುಕೊಳ್ಳದೆ ಸ್ತ್ರೀ ಶರೀರದಲ್ಲಿನ ಈ ಭಾಗವನ್ನ ತಾಕಿದರೆ ಅಪಾರ ಸಂಪತ್ತನ್ನ ಸಂಪಾದಿಸಬಹುದು. ಧನವಂತರಾಗಬೇಕೆಂದರೆ ಸ್ತ್ರೀ ಶರೀರದ ಈ ಭಾಗವನ್ನ ಹಿಡಿದುಕೊಳ್ಳಬೇಕು. ಸ್ತ್ರೀ ಶರೀರದಲ್ಲಿನ ಈ ಭಾಗವನ್ನ ಯಾರು ಹಿಡಿದುಕೊಳ್ಳುತ್ತಾರೋ ಇಲ್ಲವೇ ಅದುಮಿದರೂ ಮನೆಯಲ್ಲಿ ಲಕ್ಷ್ಮೀ ದೇವಿ ಯಾವಾಗಲೂ ವಾಸ ಮಾಡುತ್ತಾಳೆ. ಮತ್ತೆ ಅವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಸಿಗುತ್ತದೆ. ಹಾಗಿದ್ದರೆ ಸ್ತ್ರೀ ಶರೀರದಲ್ಲಿನ ಆ ಭಾಗ ಯಾವುದು ಎಂದು ಈಗ ತಿಳಿದುಕೊಳ್ಳೋಣ. ಧರ್ಮಪುರಿ ಎಂಬ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಇದ್ದನು. ಆತನ ಹೆಂಡತಿ ಪ್ರತಿ ವಿಷಯಕ್ಕೂ ಕೂಡ ಅವನ ಬಳಿ ಜಗಳವಾಡುತ್ತಿದ್ದಳು. ಇದರಿಂದ ಅವನ ಮನೆಯಲ್ಲಿ ಬಡತನ ತಾಂಡವಾಡುತ್ತಿತ್ತು. ತಿನ್ನುವುದಕ್ಕೂ ಕೂಡ ಊಟವಿಲ್ಲದೆ ಕಡು ಬಡತನದಲ್ಲಿ ವಾಸ ಮಾಡುತ್ತಿದ್ದನು. ಒಂದು ಸಾರಿ ಆತನು ಕಾಡಿಗೆ ಹೋಗುತ್ತಾನೆ. ದಾರಿಯಲ್ಲಿ ಒಬ್ಬ ಯೋಗಿಯನ್ನ ಭೇಟಿಯಾಗುತ್ತಾನೆ. ತಕ್ಷಣ ಆ ವ್ಯಕ್ತಿ ಆ ಯೋಗಿಯ ಬಳಿಗೆ ಹೋಗಿ ಅಳುತ್ತಾ ಕುಳಿತುಕೊಳ್ಳುತ್ತಾನೆ. ಯಾಕಪ್ಪ, ಏನಾಯ್ತು? ಯಾಕೆ ಈ ರೀತಿ ಅಳ್ತಾ ಇದೆಯಾ ಅಂತೇಳಿ ಆ ಯೋಗಿ ಕೇಳುತ್ತಾರೆ. ಓ ಗುರುವರ್ಯ, ನನ್ನ ಹೆಂಡತಿ ಯಾವಾಗಲೂ ಪ್ರತಿ ವಿಷಯಕ್ಕೂ ಕೂಡ ನನ್ನ ಬಳಿ ಜಗಳವಾಡುತ್ತಾಳೆ. ಈ ಜಗಳದಿಂದ ನಾನು ಮಾಡುವ ಚಿಕ್ಕ ವ್ಯಾಪಾರವೂ ಕೂಡ ಮುಚ್ಚಿ ಹೋಯಿತು. ಆ ವ್ಯಾಪಾರದಲ್ಲಿ ನಷ್ಟವಾಗಿದ್ದರಿಂದ ನನ್ನ ಬಳಿ ₹1 ಕೂಡ ಕಾಸಿಲ್ಲದೆ ಬಡತನದಲ್ಲಿ ಜೀವನ ಮಾಡುತ್ತಿದ್ದೇನೆ. ಅದಕ್ಕೋಸ್ಕರ ಮನೆಯನ್ನ ಬಿಟ್ಟು ನಿಮ್ಮನ್ನ ಶರಣು ಕೋರಿ ಬಂದಿದ್ದೇನೆ ಎಂದು ಹೇಳುತ್ತಾನೆ. ಆಗ ಆ ಯೋಗಿ, ಮಗುವೆ, ನೀನು ಅಳಬೇಡ, ನಾನು ನಿನಗೆ ಒಂದು ಕೆಲಸವನ್ನ ಹೇಳುತ್ತೇನೆ. ಅದು ನಿನ್ನ ಅದೃಷ್ಟವನ್ನ ಬದಲಾಯಿಸುತ್ತದೆ. ನೀನು ಮಾಡಬೇಕಾಗಿರುವುದು ಕೇವಲ ನೀನು ನಾಚಿಕೆ ಪಟ್ಟುಕೊಳ್ಳದೆ ನಿನ್ನ ಹೆಂಡತಿಯ ಈ ಭಾಗವನ್ನ ಅದುಮುವುದು ಮಾತ್ರವೇ. ನೀನು ಈ ರೀತಿ ಮಾಡಿದರೆ ಎಂದಿಗೂ ನೀವು ಧನವಂತರಾಗಿರುತ್ತೀಯ. ಯಾವುದೇ ಪುರುಷನಾಗಿದ್ದರೂ ಸ್ತ್ರೀ ಶರೀರದ ಈ ಭಾಗವನ್ನ ನೆಕ್ಕಿದರೆ, ಇಲ್ಲವೆಂದರೆ ಮುತ್ತನ್ನ ಇಟ್ಟರೂ ಕೂಡ ಅವರ ಮನೆಯಲ್ಲಿ ಎಂದಿಗೂ ಕೂಡ ದುಡ್ಡಿನ ಕೊರತೆ ಇರುವುದಿಲ್ಲ ಎಂದು ಯೋಗಿ ಹೇಳುತ್ತಾರೆ. ಓ ಮಗುವೆ, ಒಂದು ಕಥೆಯ ಮೂಲಕ ನಿನಗೆ ಈ ವಿವರಣೆಯನ್ನ ಕೊಡುತ್ತೇನೆ. ಯಾವುದೇ ವ್ಯಕ್ತಿಯಾಗಿದ್ದರೂ ಸ್ತ್ರೀ ಶರೀರದ ಈ ಭಾಗವನ್ನ ಮುಟ್ಟಿದರೆ ಒಳ್ಳೆಯದಾಗುತ್ತದೆ ಎಂದು ಈಗ ಹೇಳುತ್ತೇನೆ, ಕೇಳು. ಆ ಯೋಗಿ ಕಥೆಯನ್ನ ಹೇಳುವುದಕ್ಕೆ ಶುರು ಮಾಡುತ್ತಾರೆ. ಒಂದು ನಗರದಲ್ಲಿ ವ್ಯಾಪಾರಸ್ಥ ವ್ಯಕ್ತಿ ಇದ್ದನು. ಆತನ ಜೊತೆ ಆತನ ಹೆಂಡತಿ ಕೂಡ ಇದ್ದಳು. ಅವರು ಯಾವಾಗಲೂ ಪ್ರೀತಿಯಿಂದ ಇರುತ್ತಿದ್ದರು. ಅವರ ಮಧ್ಯೆ ಯಾವುದೇ ರೀತಿ ಜಗಳವಿಲ್ಲದೆ ಅನ್ಯೋನ್ಯವಾಗಿ ಜೀವಿಸುತ್ತಿದ್ದರು. ಅದಕ್ಕೋಸ್ಕರ ಅವರ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ವಾಸ ಮಾಡುತ್ತಾ ಆ ತಾಯಿಯ ಆಶೀರ್ವಾದವನ್ನ ಮಾಡುತ್ತಿದ್ದರು. ಇವರ ಜೀವನ, ಇವರ ಅನ್ಯೋನ್ಯ ಸಂಸಾರದ ಬಗ್ಗೆ ಅಕ್ಕಪಕ್ಕದ ಮನೆಯವರು ಕೂಡ ತುಂಬಾ ಶ್ರೇಷ್ಠವಾಗಿ ಮಾತನಾಡುತ್ತಿದ್ದರು. ಈ ರೀತಿ ಎಲ್ಲರೂ ಕೂಡ ಮಾತನಾಡಿಕೊಳ್ಳುತ್ತಾ ಇದ್ದಿದ್ದರಿಂದ ಆ ನಗರದ ರಾಜನ ಕಿವಿಗೆ ಬೀಳುತ್ತದೆ. ಆ ರಾಜನು ಕೂಡ ಇವರನ್ನ ತುಂಬಾ ಪ್ರಶಂಸೆ ಮಾಡುತ್ತಾರೆ. ಒಂದು ಸಾರಿ ರಾಜನು ಊರಲ್ಲಿರುವ ಎಲ್ಲ ಪ್ರಜೆಗಳು ಕೂಡ ಅವರ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕೆಂದು ಹೇಳುತ್ತಾರೆ. ಆಗ ರಾಜನ ಹೆಂಡತಿ ಊರಲ್ಲಿರುವ ಪ್ರಜೆಗಳೆಲ್ಲರೂ ಏಕೆ ಅವರ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಎಂದು ಕೇಳುತ್ತಾರೆ. ಆಗ ರಾಜನು, ಈ ದೀಪವು ಪ್ರೀತಿಯ ಸಂಕೇತವೆಂದು ಹೇಳುತ್ತಾರೆ. ಯಾರ ಮನೆಯಲ್ಲಿ ಈ ದೀಪವನ್ನು ಬೆಳಗಿಸಲಾಗುತ್ತದೋ ಅವರ ಮನೆಯಲ್ಲಿ ಯಾವಾಗಲೂ ಪ್ರೀತಿ ನೆಲೆಸಿರುತ್ತದೆ. ಯಾವ ರೀತಿ ನಮ್ಮ ನಗರದಲ್ಲಿ ವಾಸ ಮಾಡುತ್ತಿರುವ ವ್ಯಾಪಾರಿ ಮತ್ತು ಆತನ ಹೆಂಡತಿ ಮಧ್ಯೆ ಇರುವ ಪ್ರೀತಿ ಇರುತ್ತದೋ ಆ ರೀತಿಯ ಪ್ರೀತಿ ನಮ್ಮ ನಗರದಲ್ಲಿರುವ ಪ್ರತಿ ಗಂಡ ಹೆಂಡತಿಯರ ಮಧ್ಯೆ ಆ ರೀತಿಯ ಪ್ರೀತಿ ಇರಬೇಕೆಂದು ನಾನು ಬಯಸುತ್ತಿದ್ದೇನೆ. ಆ ಗಂಡ ಹೆಂಡತಿಯ ಪ್ರೀತಿಯ ಸಂಕೇತವಾಗಿ ಇಂದು ಪ್ರತಿ ಮನೆಯಲ್ಲೂ ಕೂಡ ಆ ದೀಪವನ್ನು ಬೆಳಗಿಸಬೇಕೆಂದು ನಾನು ಬಯಸುತ್ತಿದ್ದೇನೆ ಎಂದು ಹೇಳುತ್ತಾರೆ. ಆಗ ಮಹಾರಾಜನ ಆಜ್ಞೆಯ ಮೇರೆಗೆ ನಗರದ ಜನರೆಲ್ಲರೂ ತಮ್ಮ ಮನೆಯ ಮುಂದೆ ದೀಪವನ್ನು ಬೆಳಗಿಸುತ್ತಾರೆ. ಆದರೆ ಅರ್ಧರಾತ್ರಿ ಆಗುವಷ್ಟರಲ್ಲಿ ಎಲ್ಲರ ಮನೆಯ ದೀಪಗಳು ಕೂಡ ನಂದಿ ಹೋಗುತ್ತವೆ. ಆದ್ರೆ ಆ ವ್ಯಾಪಾರಿಯ ಮನೆಯಲ್ಲಿ ಮಾತ್ರ ದೀಪವು ಬೆಳಗುತ್ತಲೇ ಇದೆ. ಏಕೆಂದರೆ ದೀಪ ಎಂಬುದು ಪ್ರೀತಿಯ ಸಂಕೇತ. ಆದ್ದರಿಂದ ವ್ಯಾಪಾರಿಯ ಹೆಂಡತಿ ಯಾವಾಗಲೂ ಕೂಡ ದೀಪವನ್ನ ಹಚ್ಚಿ ಇಡುತ್ತಿದ್ದಳು. ಒಂದು ದಿನ ಏನು ನಡೆಯಿತು ಅಂದ್ರೆ, ಮಹಾರಾಜ ಮತ್ತು ಮಹಾರಾಣಿ ಅರಮನೆಯ ಮೇಲೆ ನಿಂತುಕೊಂಡು ನಗರದಲ್ಲಿನ ವೈಭವದ ದೃಶ್ಯವನ್ನ ನೋಡುತ್ತಿದ್ದಾರೆ. ಮಹಾರಾಜ ಮಹಾರಾಣಿ ನೋಡುವ ಸಮಯದಲ್ಲಿ ಆ ನಗರದಲ್ಲಿ ಕತ್ತಲು ಆವರಿಸಿದೆ. ಆದ್ರೆ ಆ ವ್ಯಾಪಾರಿಯ ಮನೆಯಲ್ಲಿ ಮಾತ್ರ ದೀಪ ಬೆಳಗುತ್ತಿದೆ. ಆಗ ಮಹಾರಾಜ ಮಹಾರಾಣಿಯ ಬಳಿ, ನೋಡು ಮಹಾರಾಣಿ, ವ್ಯಾಪಾರಿ ಮತ್ತು ಆತನ ಹೆಂಡತಿಯ ಮಧ್ಯೆ ಇರುವ ಪ್ರೀತಿ ಎಷ್ಟು ವಿಜೃಂಭಣೆಯಿಂದ ಬೆಳಗುತ್ತಿದೆ. ಉಳಿದ ಎಲ್ಲರ ಮನೆಯಲ್ಲೂ ಕೂಡ ದೀಪ ನಂದಿ ಹೋಗಿದೆ. ಇದರಿಂದ ಆ ವ್ಯಾಪಾರಿ ಮತ್ತು ಆತನ ಹೆಂಡತಿ ಮಧ್ಯೆ ಇರುವ ಪ್ರೀತಿ ಎಂತಹ ಶ್ರೇಷ್ಠವಾದುದು ಎಂದು ಅರ್ಥವಾಗುತ್ತಿದೆ ಅಲ್ಲವೇ? ಆಗ ಮಹಾರಾಣಿ, ಮಹಾರಾಜ, ವ್ಯಾಪಾರಿ ಮತ್ತು ಆತನ ಹೆಂಡತಿಯ ಮಧ್ಯದ ಪ್ರೀತಿಗೆ ಕಾರಣ ವ್ಯಾಪಾರಿಯ ಹೆಂಡತಿಯಾಗಿರುತ್ತಾಳೆ. ಆದ್ದರಿಂದಲೇ ಅವರ ಮನೆಯಲ್ಲಿ ಯಾವುದೇ ರೀತಿ ಬಡತನವಿಲ್ಲದೆ ಪ್ರೀತಿ ನೆಲೆಸಿದೆ ಎಂದು ಹೇಳುತ್ತಾರೆ. ಇಲ್ಲ ಮಹಾರಾಣಿ, ಖಂಡಿತವಾಗಿಯೂ ಆ ಮನೆಯಲ್ಲಿ ವ್ಯಾಪಾರಿಯೇ ಮಹಾ ಬುದ್ಧಿವಂತನಾಗಿರುತ್ತಾನೆ. ಆದ್ದರಿಂದಲೇ ಅವರ ಮಧ್ಯೆ ಪ್ರೀತಿ ನೆಲೆಸಿದೆ ಎಂದು ಹೇಳುತ್ತಾರೆ. ಆದ್ರೆ
ಮಹಾರಾಣಿ ಮಾತ್ರ ವ್ಯಾಪಾರಿಯ ಹೆಂಡತಿಯ ಬುದ್ಧಿವಂತಳು ಎಂದು ವಾದ ಮಾಡುತ್ತಿರುತ್ತಾರೆ. ಹೀಗೆ ಸ್ವಲ್ಪ ಸಮಯದವರೆಗೂ ಇವರಿಬ್ಬರು ವಾದ ಮಾಡುತ್ತಿರುತ್ತಾರೆ. ಸ್ವಲ್ಪ ಸಮಯದ ನಂತರ ಮಹಾರಾಜರು, ಮಹಾರಾಣಿ, ನಾವಿಬ್ಬರು ವಾದ ಮಾಡುವ ಅಗತ್ಯವಿಲ್ಲ. ನಾವೇಕೆ ಅವರಿಬ್ಬರನ್ನು ಪರೀಕ್ಷೆ ಮಾಡಬಾರದು? ಆ ಪರೀಕ್ಷೆಯಲ್ಲಿ ಯಾರು ಉತ್ತೀರ್ಣರಾಗುತ್ತಾರೋ ಅವರು ಬುದ್ಧಿವಂತರು ಮತ್ತು ಸ್ವಚ್ಛವಾದ ಮನಸ್ಸಿನವರು ಎಂದು ಅರ್ಥವಾಗುತ್ತದೆ ಎಂದು ಹೇಳುತ್ತಾರೆ. ಅದಕ್ಕೆ ಮಹಾರಾಣಿ ಕೂಡ ಒಪ್ಪಿಕೊಂಡು ಅವರನ್ನ ಪರೀಕ್ಷೆ ಮಾಡಲು ಸಿದ್ಧರಾಗುತ್ತಾರೆ. ಆ ನಂತರ ಮಹಾರಾಜರು ಒಬ್ಬ ದಾಸಿಯನ್ನ ಕರೆಸಿ, ನಾನು ನಿನಗೆ ಯಾವ ಪ್ರಶ್ನೆಗಳನ್ನು ಕೇಳುತ್ತೇನೋ ನೀನು ತಕ್ಷಣ ಆ ವ್ಯಾಪಾರಿಯ ಬಳಿಗೆ ಹೋಗಿ ಅವೇ ಪ್ರಶ್ನೆಗಳನ್ನ ಕೇಳು ಎಂದು ಹೇಳುತ್ತಾರೆ. ಆಗ ಆ ಸೇವಕಳು ಸರಿ ಎಂದು ಹೇಳಿ ಆ ವ್ಯಾಪಾರಿಯ ಬಳಿಗೆ ಹೋಗುತ್ತಾಳೆ. ಆ ಸಮಯದಲ್ಲಿ ವ್ಯಾಪಾರಿಯ ಹೆಂಡತಿ ಕೆಲವು ವಸ್ತುಗಳನ್ನ ಖರೀದಿ ಮಾಡುವುದಕ್ಕೆ ಹೊರಗಡೆ ಹೋಗಿರುತ್ತಾಳೆ. ಮನೆಯಲ್ಲಿ ವ್ಯಾಪಾರಿ ಒಬ್ಬನೇ ಇರುತ್ತಾನೆ. ಅಲ್ಲಿಗೆ ಸೇರಿಕೊಂಡ ಮಹಾರಾಜನ ಸೇವಕಿ, ಓ ವ್ಯಾಪಾರಿ, ನಾನು ರಾಜಭವನದಿಂದ ಬಂದಿದ್ದೇನೆ. ಮಹಾರಾಜರು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಆಗ ಆ ವ್ಯಾಪಾರಿ, ನೀವು ಬಂದಿರುವ ಕಾರಣವೇನೆಂದು ಕೇಳುತ್ತಾರೆ. ಆಗ ಆ ಸೇವಕಿ, ನೀವು ನಿಮ್ಮ ಹೆಂಡತಿಯನ್ನ ಬಿಟ್ಟರೆ ನಿಮಗೆ ಮಹಾರಾಜರು ನಿಮಗೆ ಬೆಲೆ ಬಾಳುವ ವಜ್ರಗಳು, ಆಭರಣಗಳನ್ನ ಕೊಡುತ್ತಾರೆ. ಇದಕ್ಕೆ ನಿಮ್ಮ ಉತ್ತರವೇನೆಂದು ಕೇಳುತ್ತಾಳೆ ಆ ಸೇವಕಿ. ಅದಕ್ಕೆ ಆ ವ್ಯಾಪಾರಿ ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದ ಆ ಸೇವಕಿ ಹಿಂತಿರುಗಿ ಬಂದು ಮಹಾರಾಜರಿಗೆ ನಡೆದೆಲ್ಲವನ್ನು ಕೂಡ ವಿವರಿಸುತ್ತಾಳೆ. ಮತ್ತೆ ಮಹಾರಾಜರು ಆ ಸೇವಕಿಗೆ ಮತ್ತೆ ಕೆಲವು ವಿಷಯಗಳನ್ನ ಹೇಳಿ ವ್ಯಾಪಾರಿಯ ಹೆಂಡತಿಯ ಬಳಿಗೆ ಕಳಿಸುತ್ತಾರೆ. ಆ ಸೇವಕಿ ವ್ಯಾಪಾರಿಯ ಹೆಂಡತಿಯ ಬಳಿಗೆ ಹೋಗುತ್ತಾಳೆ. ಆ ಸಮಯದಲ್ಲಿ ವ್ಯಾಪಾರಿ ಮನೆಯಲ್ಲಿ ಇರುವುದಿಲ್ಲ. ಆ ಸೇವಕಿ ವ್ಯಾಪಾರಿಯ ಹೆಂಡತಿಯ ಬಳಿ ಈ ರೀತಿಯಾಗಿ ಹೇಳುತ್ತಾಳೆ, ಅಮ್ಮ, ನೀವು ನಿಮ್ಮ ಗಂಡನನ್ನು ಕೊಂದರೆ ಈ ರಾಜ್ಯದಲ್ಲಿ ಅರ್ಧ ಭಾಗವನ್ನು ಕೊಡುತ್ತೇನೆಂದು ಮಹಾರಾಜರು ಹೇಳಿದ್ದಾರೆಂದು ಹೇಳುತ್ತಾಳೆ. ಈ ಮಾತನ್ನು ಕೇಳಿದ ವ್ಯಾಪಾರಿಯ ಹೆಂಡತಿ, ನಿಮ್ಮ ಈ ಒಪ್ಪಂದಕ್ಕೆ ನಾನು ಸಿದ್ಧನಾಗಿದ್ದೇನೆಂದು ಹೇಳುತ್ತಾಳೆ. ಆಗ ಆ ಸೇವಕಿ, ನೀವು ನಿಮ್ಮ ಗಂಡನನ್ನು ಕೊಂದಿದ್ದೀರಾ ಎಂದು ನಾನು ಹೇಗೆ ನಂಬಲಿ ಎಂದು ಕೇಳುತ್ತಾಳೆ. ಆಗ ಆ ವ್ಯಾಪಾರಿಯ ಹೆಂಡತಿ, ನಿನಗೆ ನಮ್ಮ ಮನೆಯಲ್ಲಿ ದೀಪ ಬೆಳಗುತ್ತಿರುವುದು ಕಾಣಿಸುತ್ತಿದೆ ಅಲ್ಲವೇ? ನಾನು ಯಾವಾಗ ನನ್ನ ಗಂಡನನ್ನು ಹತ್ಯೆ ಮಾಡುತ್ತೇನೋ ಆಗ ನಾನು ಈ ದೀಪವನ್ನು ಆರಿಸುತ್ತೇನೆಂದು ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ಸೇವಕಿ ಹಿಂತಿರುಗಿ ರಾಜರಾಣಿಯ ಬಳಿಗೆ ಹೋಗಿ ನಡೆದೆಲ್ಲವನ್ನು ಕೂಡ ವಿವರಿಸುತ್ತಾಳೆ. ಮಹಾರಾಣಿ ಯಾವಾಗ ಆ ವ್ಯಾಪಾರಿಯ ಹೆಂಡತಿಯ ಮಾತನ್ನು ಕೇಳುತ್ತಾರೋ ಆಕೆಗೆ ಆ ವ್ಯಾಪಾರಿಯ ಹೆಂಡತಿಯ ಮೇಲೆ ತುಂಬಾ ಕೋಪ ಬರುತ್ತದೆ. ಆಗ ತಕ್ಷಣ ಮಹಾರಾಜರು ತನ್ನ ಸೈನಿಕರನ್ನ ಕರೆದು, ಸೈನಿಕರೇ, ನಾನು ಮಾಡಿದ ಒಂದು ಪರೀಕ್ಷೆಯಿಂದ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಯ ಸಾವಾಗುವುದು ನನಗೆ ಇಷ್ಟವಿಲ್ಲ. ತಕ್ಷಣ ನೀವು ಆ ವ್ಯಾಪಾರಿಯ ಬಳಿಗೆ ಹೋಗಿ ನಡೆದೆಲ್ಲವನ್ನು ಕೂಡ ವಿವರಿಸಿ ಎಂದು ಆದೇಶ ಮಾಡುತ್ತಾರೆ. ಆ ಸೈನಿಕರು ನಡೆದೆಲ್ಲವನ್ನು ಆ ವ್ಯಾಪಾರಿಗೆ ಹೇಳುವುದಕ್ಕೆ ಹೋಗುವಷ್ಟರಲ್ಲಿ ವ್ಯಾಪಾರಿ ಹತ್ಯೆ ಆಗಿರುತ್ತಾನೆ. ಆಗ ಆ ಸೈನಿಕರಿಗೆ ಆ ವ್ಯಾಪಾರಿಯ ಹೆಂಡತಿ ಕಾಣಿಸುತ್ತಾಳೆ. ಸ್ವಲ್ಪ ಸಮಯದಲ್ಲಿ ಆ ಸೈನಿಕರು ಆ ವ್ಯಾಪಾರಿಯ ಹೆಂಡತಿಯನ್ನ ಕರೆದುಕೊಂಡು ರಾಜಭವನಕ್ಕೆ ಬರುತ್ತಾರೆ. ಆಗ ಮಹಾರಾಜರು ಆ ವ್ಯಾಪಾರಿಯ ಹೆಂಡತಿಯ ಬಳಿ ಈ ರೀತಿ ಹೇಳುತ್ತಾರೆ, ನೀನು ಒಬ್ಬ ದುರಾಸೆಯ ಹೆಣ್ಣು. ನಿನಗೆ ದುಡ್ಡು ಅಂದ್ರೆ ಇಷ್ಟೊಂದು ಇಷ್ಟವೇ? ಕೇವಲ ದುಡ್ಡಿಗೋಸ್ಕರ ನಿನ್ನ ಗಂಡನನ್ನು ಕೊಂದಿದ್ದೀಯಾ? ಏಕೆ ಈ ರೀತಿ ಮಾಡಿದೆ ಎಂದು ಕೇಳುತ್ತಾರೆ. ಮಹಾರಾಜ, ನಾನು ಯಾವಾಗಲೂ ನನ್ನ ಗಂಡನನ್ನ ಕೊಲ್ಲಬೇಕಾಗಿತ್ತು. ನಾನು ಒಂದು ಅವಕಾಶಕ್ಕೋಸ್ಕರ ಎದುರು ನೋಡುತ್ತಿದ್ದೆ. ನನ್ನ ಗಂಡ ನನ್ನ ಬಳಿ ತುಂಬಾ ಕ್ರೂರವಾಗಿ ನಡೆದುಕೊಳ್ಳುತ್ತಿದ್ದಾನೆಂದು ಹೇಳುತ್ತಾಳೆ. ಆಗ ಮಹಾರಾಜರು, ನಿನ್ನ ಗಂಡ ಅಂತ ಕ್ರೂರವಾದ ಕೆಲಸವನ್ನ ಏನು ಮಾಡಿದ ಹೇಳು ಎಂದು ಕೇಳುತ್ತಾರೆ. ಆಗ ಆ ವ್ಯಾಪಾರಿಯ ಹೆಂಡತಿ, ನನ್ನ ಗಂಡ ಯಾವಾಗಲೂ ನನ್ನ ಮೂಗಿನ ಮೇಲೆ ಬಲವಾಗಿ ಒತ್ತುತ್ತಿದ್ದನು. ಇಷ್ಟೇ ಅಲ್ಲದೆ ನನ್ನ ಗಂಡನು ಇನ್ನೊಂದು ಕೆಲಸವನ್ನು ಕೂಡ ಮಾಡುತ್ತಿದ್ದನು. ಅದು ಏನು ಅಂದ್ರೆ, ನನ್ನ ಗಂಡನು ಯಾವಾಗಲೂ ತನ್ನ ನಾಲಿಗೆಯಿಂದ ನನ್ನ ಕಿವಿಯ ಹಿಂದಿನ ಭಾಗವನ್ನ ನೆಕ್ಕುತ್ತಿದ್ದನು ಎಂದು ಹೇಳುತ್ತಾಳೆ. ಆಗ ಮಹಾರಾಜರು, ತಾಯಿ, ನೀವು ಬಡತನದಲ್ಲಿರುವಾಗ ನಿಮ್ಮ ಗಂಡ ಈ ರೀತಿ ಮಾಡುತ್ತಿದ್ದನಾ ಎಂದು ಕೇಳುತ್ತಾರೆ. ಆಗ ವ್ಯಾಪಾರಿಯ ಹೆಂಡತಿ, ಇಲ್ಲ, ಈ ರೀತಿ ಮಾಡುತ್ತಿರಲಿಲ್ಲ ಎಂದು ಹೇಳುತ್ತಾಳೆ. ಆಗ ಮಹಾರಾಜರು, ನಿಮ್ಮ ಗಂಡನು ಏಕೆ ಈ ರೀತಿ ಮಾಡುತ್ತಿದ್ದರು ಎಂದು ಈಗ ನನಗೆ ಅರ್ಥವಾಯಿತು ಎಂದು ಹೇಳುತ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯಿತು ಎಂದು ಆ ಯೋಗಿ ಹೇಳುತ್ತಾರೆ. ಕಥೆಯನ್ನು ಹೇಳಿದ ನಂತರ, ಓ ಮಗುವೆ, ಈಗ ನಿನಗೆ ಅರ್ಥವಾಯಿತಾ? ಪುರುಷನು ಸ್ತ್ರೀ ಶರೀರದ ಈ ಭಾಗವನ್ನ ಮುಟ್ಟಿದರೆ ಅಷ್ಟೈಶ್ವರ್ಯದಿಂದ ಅವನ ಮನೆಯು ತುಂಬಿಕೊಂಡಿರುತ್ತದೆ. ಆಗ ಆ ವ್ಯಕ್ತಿ, ಗುರುಗಳೇ, ಈಗಲೂ ಸಹ ನನಗೇನು ಕೂಡ ಅರ್ಥವಾಗಿಲ್ಲವೆಂದು ಹೇಳುತ್ತಾನೆ. ಆಗ ಆ ಯೋಗಿ, ಈಗ ನಾನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ, ಗಮನವಿಟ್ಟು ಕೇಳು. ಮೊದಲಿಗೆ ಆ ವ್ಯಾಪಾರಿ ಆತನ ಹೆಂಡತಿಯ ಬಳಿ ಮಾಡಿದ್ದೇನು ಅಂದ್ರೆ, ತನ್ನ ಕೈ ಬೆರಳಿನಿಂದ ತನ್ನ ಹೆಂಡತಿಯ ಮೂಗನ್ನ ಒತ್ತುವುದು. ಯಾರು ಬಡತನದಿಂದ ದುಃಖ ಪಡುತ್ತಿದ್ದಾರೋ ಅವರು ತನ್ನ ಕೈ ಬೆರಳಿನಿಂದ ತನ್ನ ಹೆಂಡತಿಯ ಮೂಗನ್ನ ಒತ್ತಬೇಕು. ಏಕೆಂದರೆ ಸ್ತ್ರೀಯ ಮೇಲಿನ ಭಾಗ ತುಂಬಾ ಶುಭಕರವಾದದ್ದು ಎಂದು ಭಾವಿಸುತ್ತಾರೆ. ಆದ್ದರಿಂದ ಯಾರು ಈ ಕೆಲಸವನ್ನ ಮಾಡುತ್ತಾರೋ ಅವರು ಜೀವನ ಪರ್ಯಂತ ಧನವಂತರಾಗಿರುತ್ತಾರೆ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಹೊಂದುತ್ತಾರೆ. ಇನ್ನು ಆ ವ್ಯಾಪಾರಿ ಮಾಡಿದ ಎರಡನೇ ಕೆಲಸ ಏನು ಅಂದ್ರೆ, ಆ ವ್ಯಾಪಾರಿ ತನ್ನ ನಾಲಿಗೆಯ ತುದಿಯಿಂದ ತನ್ನ ಹೆಂಡತಿಯ ಕಿವಿಯ ಹಿಂದಿನ ಭಾಗವನ್ನ ನೆಕ್ಕುವುದು. ಹೀಗೆ ಮಾಡುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತವೆ. ಏಕೆಂದರೆ ಸ್ತ್ರೀಯ ಕಿವಿಯ ಹಿಂದಿನ ಭಾಗದಲ್ಲಿ ಲಕ್ಷ್ಮೀ ದೇವಿ ವಾಸ ಮಾಡುತ್ತಿದ್ದಾಳೆಂದು ಎಲ್ಲರೂ ನಂಬುತ್ತಾರೆ. ಆದ್ದರಿಂದ ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಹೊಂದುತ್ತಾರೆ ಮತ್ತು ಅಪಾರವಾದ ಧನವನ್ನ ಸಂಪಾದನೆ ಮಾಡುತ್ತಾರೆಂದು
ಆ ಯೋಗಿಯು ಆ ವ್ಯಕ್ತಿಗೆ ಹೇಳುತ್ತಾರೆ. ಆಗ ಆ ವ್ಯಕ್ತಿ ಆ ಯೋಗಿಗೆ ಧನ್ಯವಾದವನ್ನ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಆಗ ಆ ವ್ಯಕ್ತಿ ಯೋಗಿ ಹೇಳಿದಂತೆಯೇ ಮಾಡಿ ಸ್ವಲ್ಪ ದಿನಗಳಲ್ಲೇ ಆಗರ್ಭ ಶ್ರೀಮಂತನಾಗುತ್ತಾನೆ. ಸ್ನೇಹಿತರೆ, ಎಲ್ಲರೂ ನೆನಪಿಟ್ಟುಕೊಳ್ಳಬೇಕಾದ ವಿಷಯವೇನು ಅಂದ್ರೆ ಸ್ತ್ರೀಯು ಲಕ್ಷ್ಮೀ ದೇವಿಯ ಪ್ರತಿರೂಪ. ಯಾವ ರೀತಿ ಈ ವ್ಯಕ್ತಿ ಧನವಂತನಾದನೋ ನೀವು ಕೂಡ ಆ ರೀತಿ ಮಾಡಿ ಧನವಂತರಾಗಿರಿ. ನೀವು ಕೂಡ ಇದನ್ನ ಪಾಲಿಸಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಹೊಂದಿರಿ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.